ಇಳಿಕೆ ಕ್ರಮದಾಗ ಬರೀರಿ. ಹಾಂ, ಬರೀದಾತಾಗ ವಿಡಿಯೋ ಆನ್ ಮಾಡ್ಬೇಕು. ವಿಡಿಯೋ ಆನ್ ಮಾಡ್ರಿ ಅಂತಂದ್ರೆ ನೀವು ಮಾಡಬೇಕು. ಅಂದ್ರೆ ಬರೀದಾದಿದ್ದು ವಿಡಿಯೋ ಆನ್ ಮಾಡಬೇಕು. ಇಳಿಕೆ ಕ್ರಮದಲ್ಲಿ ಬರೀರಿ. ಅರೇಂಜ್ ದ ಫಾಲೋಯಿಂಗ್ ಫ್ರಾಕ್ಷನ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಅಂದರೆ ಇಳಿಕೆ ಕ್ರಮದಲ್ಲಿ ಬರೀರಿ. ಇಂಗ್ಲೀಷ್ ಮೀಡಿಯಂ ಸಹಿತ ಸ್ಟಾರ್ಟ್ ಆಗ್ಯದ. ಹಾಂ, ಯಾಕಂದ್ರೆ ನಾವು ಲೇಟ್ ಮಾಡಿದ್ದು ಸೀರಿಯಲ್. ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮದ ಹುಡುಗರು ಸಹಿತ ಇದನ್ನು ಕಲಿಬೇಕು. ಹಾಂ, ಈಗೇನು ಇಳಿಕೆ ಕ್ರಮದಲ್ಲಿ ಅಂತಂದ್ರೆ ನೀವು ಮತ್ತೆ ಹಿಂಗೆ ಹಚ್ಕೋರಿ. 8 15 ಅಂಶ, ಮುಂದೆ ಆಮೇಲೆ 3 5 ಅಂಶ, ಆಮೇಲೆ 7 9 ಅಂಶ, ಆಮೇಲೆ 2 3 ಅಂಶ. ಈಗ ನಾ ಏಕೆ ಹೇಳ್ತೇನೆಂದ್ರೆ ಇವತ್ತನ್ನ ನೀವು ಲಸ ತೆಗೆದಕ್ಕಿಂತಲೂ ಏನು ಮಾಡಬೇಕು, ಲಸ ತೆಗೆದು ಮಾಡ್ಬೋದು. ಆಮೇಲೆ ಏನದ ನೀವು ದಶಮಾಂಶನ ಮಾಡೋದನ್ನ ಪಟ್ನ ಗುರ್ತಾಗಿ ಬಿಡ್ತದೆ. 8ಕ್ಕೆ 15ಕ್ಕೆ ಭಾಗಿಸ್ರಿ. 8ಕ್ಕೆ 15ಕ್ಕೆ ಭಾಗಿಸ್ರಿ. ಮೊದಲಿಂದ ಭಿನ್ನ ರಾಶಿಯನ್ನು 8ಕ್ಕೆ 15ಕ್ಕೆ ಭಾಗಿಸ್ರಿ. 0 ಬಿಂದು ಕೊಟ್ಟಾಗ ಒಂದು 0 ತಗೋರಿ. 15 5 75, 7 5 ಉಳಿತು 0. ಒಂದು 0 ತೋಳಿ ಪರ್ಮಿಷನ್ ಇರ್ತದೆ. 15 3 45 ನೋಡ್ರಿ, 45. ಈಗ 5 ಉಳಿತು. ಇನ್ನು ಖಾಯಂ ಇದೆ ಬರ್ತದೆ, ನೆನ್ಪಿಟ್ರು. ಇನ್ನು 3ಕ್ಕೆ 5ಕ್ಕೆ ಭಾಗಿಸ್ರಿ. 3ಕ್ಕೆ 5ಕ್ಕೆ ಭಾಗಿಸಿದಾಗ 0 ಬಿಂದು ಕೊಟ್ಟಾಗ ಒಂದು 0 ತೋರಿ. 5 6 30 ಆಯ್ತು. ಭಾಗ ಹೋಗ್ಯದಂದ್ರೆ ಏನು ಮಾಡ್ಕೋಬೇಕೀಗ, 2 ಸ್ಥಾನ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲೊಂದು 0 ಕೊಟ್ಕೊಂಡ್ಬಿಡ್ರಿ. 7ಕ್ಕೆ 9ಕ್ಕೆ ಭಾಗಿಸ್ರಿ. 7ಕ್ಕೆ 9ಕ್ಕೆ ಭಾಗಿಸಿದಾಗ 0 ಬಿಂದು 0. 7 9 63, 9 7 63, 9 8 72 ಆಗ್ತದೆ. 9 7 63, 7 ಉಳಿತು. ಪೂಜೆ 9 7 63, ಇದು ಇಷ್ಟು ಬಂತು. ಇನ್ನು 2ಕ್ಕೆ 3ಕ್ಕೆ ಭಾಗಿಸ್ರಿ. 2 ಬಾಲೆ 3, 0 ಬಿಂದು 3 6 18, 2 ಉಳಿತು. ಮತ್ತು 3 6 18. ಇದನ್ನ ಕ್ರಮಬದ್ಧವಾಗಿ ನೀವು ಇದನ್ನು 6 ಹಿಂಗೆ ಮೇಲೆ ಕೊಟ್ಟಂದ್ರೆ ಬರೀ ಅದೇ ಬರ್ತದಂತ. ಈಗ ಕ್ರಮಬದ್ಧವಾಗಿ 15 ಗಂಟೆಗೆ ಭಾಗಿಸಿದ್ದು ದಶಮಾಂಶ ಎಷ್ಟು ಬಂದ, 53 ಬಂತು. ಆಮೇಲೆ 2ನೇದು 0 ಬಿಂದು 60 ಬಂದದ ನೋಡ್ರಿ. 0 ಬಿಂದು 60. 3ನೇದಕ್ಕೆ ಏನು ಬಂದದ, 0 ಬಿಂದು 77 ಬಂದದ. 0 ಬಿಂದು 66 ಬಂದದ. 2 ಸ್ಥಾನ ಆದಿಂದ ದಶಮಾಂಶ ತೆಗೆದುಬಿಡ್ರಿ. 53 ಆಯ್ತು, 60 ಆಯಿತು, 77 ಆಯಿತು, ಆಮೇಲೆ 66 ಆಯಿತು. ಏನು ಹೇಳ್ಯಾರ ಅವರು, ಇಳಿಕೆ ಕ್ರಮ ಅಂದರೆ ಏನು ಸೂತ್ರ, ಇದನ್ನು ನೆನ್ಪಿಟ್ಕೋಬೇಕು. ಇಳಿಕೆ ಕ್ರಮ ಬರೋಬ್ಬರಿ ದೊಡ್ಡದಿಂದ ಚಿಕ್ಕದು. ಅಂದರೆ ದೊಡ್ಡದಿಂದ ಹಿಡ್ಕೊಂಡು ಚಿಕ್ಕದು. ಆಮೇಲೆ ಇಲ್ಲಿ ದೊಡ್ಡ ಅಂಕಿ ಯಾವುದು ಅದ ಕಂಡು ಹಿಡಿಯರಿದಾರೆ. ಅತಿ ದೊಡ್ಡ ಅಂಕಿ ಯಾವುದು, 77. ಅದರ ಮೂಲ 7 9 ಅಂಶ, 7 9 ಅಂಶ ತೆಗೆದ್ರಿ. ಈಗ ಇದು ಹೋಯ್ತು ಅಂಕಿ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದು ನೋಡ್ರಿ, ಇದು 2 3 ಅಂಶ, ಇದು ಹೋಯ್ತು. ಆಮೇಲೆ ಇದರೊಳಗೆ 2 ಇದಕ್ಕಿಂತಲೂ 66ಕ್ಕಿಂತ ಸ್ವಲ್ಪ ದೊಡ್ಡದಿದ್ದದಂದ್ರೆ 3 5 ಅಂಶ ನೋಡ್ರಿ. ಇನ್ನು ಉಳಿತು ಯಾವುದು, ಇದು ಒಂದೇ 8 15 ಅಂಶ ನೋಡ್ರಿ. ಫಸ್ಟ್ ದೊಡ್ಡದು 77, ಅದರಿಂದ 66, 66ರಿಂದ 60, 60 53 ನೋಡಿ. ಇಳಿಕೆ ಕ್ರಮದಾಗ ನಿಮ್ಗೆ ಉತ್ತರ ಸಿಕ್ತು. ಇಳಿಕೆ ಕ್ರಮ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಇಳಿಕೆ ಕ್ರಮದಾಗ ಬರೀರಿ. ಇದನ್ನು ಮಾಡ್ರಿ. ಯಾಕಂದ್ರೆ ನನಗೆ ಒಳಗೆ ಬರಬಾರ್ದು. ನೀವು ಮ್ಯೂಟ್ ಮಾಡಿಬಿಟ್ರೆ ನಾ ಬರೋದಿಲ್ಲ. ಮ್ಯೂಟ್ ತೆಗಿಲಿಲ್ಲ ಅಂದ್ರೆ ನಾ ಬಂದು ತಿಳಿಸ್ಲಿಕ್ಕೆ ಚಾಲು ಮಾಡಿಬಿಡ್ತೀನಿ ನೋಡ್ರಿ. ನೀವು ದಶಮಾಂಶದಾಗ ಮಾಡೋದ್ರಿಂದ ಯಾವುದೂ ಟೆನ್ಷನ್ ಇರೋದಿಲ್ಲ. ಯಾವ ಸೂತ್ರ ನೆನ್ಪಿಟ್ಕೋಬೇಡ್ರಿ. ನೀವು ಲಸಾದಾಗ ಇಟ್ಕೋತಿದ್ರೆ ಛೇದ ಸಣ್ಣದು ದೊಡ್ಡದು ಹಿಂಗೆ ಅರ್ಥ ಮಾಡ್ಕೋಬೇಕಷ್ಟೇ. ಅದು ಬರ್ತದೆ ನೋಡ್ರಿ. ಅದನ್ನು ಹಾಕಿನ ನೋಡ್ರಿ. ಈಗ ಇದರ ದಶಮಾಂಶಗಳನ್ನು ಇಡ್ರಿ. 5ಕ್ಕೆ 6ಕ್ಕೆ ಭಾಗಿಸ್ರಿ. ಪದ್ಧತಿ ಪ್ರಕಾರ ದಶಮಾಂಶ ಭಾಗಾಕಾರ ಕಲ್ತಂಗೆ ನೀವು. ಇದು ಏನು ಸರಳ ಅಲ್ಲಿದು. 0 ಬಿಂದು 6 8 48,
ಎಷ್ಟು ಉಳಿತು? 2 ಉಳಿತು. 1 0 ತಗೋರಿ. 6 2 12 ಅಂಕತ ಬಿಡ್ರಿ, 2 ಸಾಕು. 8 ಬಂತು. ಮತ್ತೆ ಹಂಗೇನ್ರ ಬಂದ್ರೆ ಮತ್ತೆ ತೋಳಿಗೆ ಬರ್ತದೆ. ಎರಡನೇದು 7ಕ್ಕೆ 8ಕ್ಕೆ ಭಾಗಿಸ್ರಿ. ನೋಡಿರಿ, 7ಕ್ಕೆ 8ಕ್ಕೆ ಭಾಗಿಸ್ರಿ. 0.8 8 64. ಎಷ್ಟು ಉಳಿತು? 6 ಉಳಿತು. 8 7 56. ಎಷ್ಟು ಉಳಿತು? 4 ಉಳಿತು. ಇನ್ನು 11ಕ್ಕೆ 12ಕ್ಕೆ ಭಾಗಿಸ್ರಿ. 11ಕ್ಕೆ 12ಕ್ಕೆ ಭಾಗಿಸಿದ್ರೆ 0.1 0 ತೋರಿ. 12 9 108. ಎಷ್ಟು ಉಳಿತು? 2 ಉಳಿತು. ಪೂಜೆ 12 1 12. ಬಿಡ್ರಿ. ಇನ್ನೊಂದು ಭಿನ್ನ ರಾಶಿ 3ಕ್ಕೆ 10ಕ್ಕೆ. 3ಕ್ಕೆ 10ಕ್ಕೆ ಭಾಗಿಸಿದ್ರೆ 3.0. ನೋಡ್ರಿ, 0 ಬಿಂದು ನೋಡ್ರಿ. 13 30. ಬಾಯಿಲೇನೆ ಇಡ್ಬೋದು ಇದನ್ನು. ನೋಡ್ರಿ, ಇವು 2 ಸ್ಥಾನ ಮಾಡ್ಕೋಬೇಕಿಲ್ಲಿ. 2 ಸ್ಥಾನ ಮಾಡ್ಕೋಬೇಕಿಲ್ಲಿ. ಇದನ್ನು ಭಾಗಿಸಿದ್ದು ಎಷ್ಟು ಬಂದದ? 0.82. 7ಕ್ಕೆ 8ಕ್ಕೆ ಭಾಗಿಸಿದ್ದು ಎಷ್ಟು ಬಂದದ? 87. 11ಕ್ಕೆ 12ಕ್ಕೆ ಭಾಗಿಸಿದ್ದು ಎಷ್ಟು ಬಂದದ? ನೋಡ್ರಿ, 91. ಇದು 0.30. ಸ್ಥಾನ ಬೆಲೆ ತೆಗೆದು ಬಿಡ್ಬೇಕು. ದಶಮಾಂಶ ಈಕ್ವಲ್ ಆಯ್ತು ಅಂದ್ರೆ ಸ್ಥಾನ ಬೆಲೆ ತೆಗೀರಿ. 82 87 91 30. ಇಳಿಕೆ ಕ್ರಮ ಸೂತ್ರ ಏನದ? ನೀವು ಪದ್ಧತಿ ಪ್ರಕಾರ ಕೈಲೇರಿ. ನಾ ಮಾತ್ರ ಪದ್ಧತಿ ಪ್ರಕಾರ ತಿಳಿಸ್ಬೇಕಾಗ್ತದ. ಇಳಿಕೆ ಕ್ರಮ ಬರೋಬರಿ ದೊಡ್ಡದಿಂದ ಲಾಸ್ಟಕ್ಕೆ ಚಿಕ್ಕದು. ಅದರ ದೊಡ್ಡ ಅಂಕಿ ಯಾವುದದ? 91 ಅದ. ಮೂಲ ಭಿನ್ನ ರಾಶಿ ಅದು ಗುರ್ತ ಮಾಡ್ಕೋಬೇಕು ನೀವು. 11 12 ಅಂಶ. ಈಗ ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕಿ ಯಾವುದು? 87 82 30 87 7 8 ಅಂಶ. ನೋಡ್ರಿ, ನೀವು ಹಿಂಗೆ ತಿಳ್ಕೊಂಡ್ಬಿಟ್ರೆ ಮುಗಿದೋತ. ಈಗ ಇದಕ್ಕಿಂತ ಸ್ವಲ್ಪ ದೊಡ್ಡದು 82 5 6 ಅಂಶ. ಇದಕ್ಕಿಂತಲೂ ಅಂಕಿಯಿಂದ 30 3 10 ಅಂಶ. ನೋಡಿ, ನೀವು ಭಾಳ ಚಂದ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ಆಮೇಲೆ ಈ ಗಣಿತಗಳು ನೀವು ಪರ್ಫೆಕ್ಟ್ ಬಂದು ಅಂತ ತಿಳ್ಕೊರಿ. ಮುಂದಿನ ನೆನಕರ ನಂಬರ್ ನೋಡ್ರಿ, ನಿಮ್ಗೆ ಯಾರು ಬೇಡ ಅಂದ. ದಶಮಾಂಶದ ಮೇಲೆ ನೀವು ಏನು ಮಾಡ್ಕೊ? ಏರಿಕೆ ಕ್ರಮ ಇಳಿಕೆ ಕ್ರಮ ತೆಗೆದು ಭಾಳ ಬೆಸ್ಟ್. ಯಾಕಂತಂದ್ರೆ ಒಟ್ಟೆ ತಪ್ಪೋದಿಲ್ಲ ಅವು. 3 ಸ್ಟಾರ್ ತನಕ ಬಾಚಿಬಿಡ್ರಿ. ಟೈಮ್ ಹೋಗಲ್ತಕ್ಕ 3 ಮಾರ್ಕಸ್ ಹೋಗ್ಬಾರ್ದು. ಬಾಯಲ್ಲಿ ಬರ್ತಾವೆ ನಿಮಗೆ, ಮುಂದೆ ಬರ್ಬಾರ್ತಾವೆ. ನೀವು ಇದನ್ನ ದಿನಾಲು ರಿವಿಷನ್ ವರ್ಕ್ ನೋಡ್ರಿ. ಎಷ್ಟು ಅಭ್ಯಾಸ ಆಗ್ತದ ಏನು ನೋಡ್ರಿ. ಏನೂ ಇಲ್ಲ. ಇಲ್ಲಿ ನೋಡಿದ್ರೆ ದಶಮಾಂಶ ಭಾಗಾಕಾರ ಕಲ್ತಂಗತಿ 2 ಅಭ್ಯಾಸಗಳು ಬರ್ತಾವೆ. ಇದರ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ಅದನ್ನ ಮಾಡ್ತೀರಿ. ಇದನ್ನೇನು ಮರೀದೇ ಬೇಡ ನೀವು. ಸೀದಾ ಥಿಯರಿ ಪ್ರಕಾರ ಹೋಗಿ ಮಾರ್ಕಸ್ ಹೋಗ್ಬಾರ್ದು. ನೀವು ವಿದ್ಯಾರ್ಥಿಗಳು ಎಷ್ಟು ಲಕ್ಷ್ಯ ಕೊಟ್ಟು ನೋಡ್ತೀರಿ ನೋಡ್ರಿ. ಈಗ ದಶಮಾಂಶ ಭಿನ್ನ ರಾಶಿ ಏರಿಕೆ ಕ್ರಮ ಅಂದ್ರೆ ಏನು? ಒಳಗೊಂದೊಂದು ಅನಾಹುತ. ಲಸಾಗಿ ತೆಗಿಸಿ ಭಾಗಿಸಿ ನೋಡಿ ಎಷ್ಟು ಸರಳ ರೀತಿ ಹೋಯ್ತು. ಏರಿಕೆ ಕ್ರಮ ಇಳಿಕೆ ಕ್ರಮ ನವೋದಯದ ಸೈನಿಕ್ ಸ್ಕೂಲ್ನಾಗ ಬಿದ್ದೇ ಬೀಳುತ್ತು. ಆಮೇಲೆ ದಶಮಾಂಶದಾಗ ಏರಿಕೆ ಕ್ರಮ ಇಳಿಕೆ ಕ್ರಮ ಸರಳ ಅದ. ಈಗ ನೀವು ಭಿನ್ನ ರಾಶಿ ಕಲ್ಯಾರ ಈಗ ದಶಮಾಂಶ ಏರಿಕೆ ಕ್ರಮ ಇಳಿಕೆ ಕ್ರಮ ಬರ್ತದೆ. ಮತ್ತೆ ಪೂರ್ಣ ಸಂಖ್ಯೆದಾಗ ಬರ್ತದೆ. ಆಮೇಲೆ ದಶಮಾಂಶದಾಗ ಬರ್ತದೆ. ಪೂರ್ಣ ಸಂಖ್ಯೆದಾಗ ಲಕ್ಷಗಟ್ಟಲೆ ಇರ್ತಾವೆ. ಆವಾಗ ನೀವು ದೊಡ್ಡದ್ಯಾವುದು ಸಣ್ಣದ್ಯಾವುದು ತಿಳ್ಕೊಂಡು ಮಾರ್ಕಸ್ಗಳನ್ನು ತಗೋಬೇಕಾಗ್ತದೆ. ಈಗ ಇವು ಅದಿಂದ ಏನು ಬರ್ತಾವೆ? ದಶಮಾಂಶ ಬರ್ತಾವೆ. ನೆನ್ಪಿಟ್ಕೊಳ್ಳಿ. ದಶಮಾಂಶ ಹಂಗೆ ಇನ್ನೊಂದಿಷ್ಟು ಕಲೀರಿ. ಅಂಶಗಳ ಸಮನಾಗಿದ್ದಾಗ ಮಾಡ್ಕೋತಿರ್ಬೇಕು. ಕಲಿಯೋದ್ರಿಂದ ನಿಮ್ಗೆ ಹೆಚ್ಚು ಬರ್ತದೆ ಅಭ್ಯಾಸ.